ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಇದೊಂದು ಮಿಷಿನ್ ವರ್ಕ್ ಡಿಸೈನ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಅಂತ. ಇದು ಗ್ರೀನ್ ಕಲರ್, ಡಾರ್ಕ್ ಗ್ರೀನ್ ಕಲರು ಮತ್ತು ಕಾಪರ್ ಕಲರು ಎರಡು ಮಿಕ್ಸಿಂಗ್ ಬ್ಲೌಸ್ ಪೀಸ್. ಇದು ಸಿಲ್ಕ್, ಸಾಫ್ಟ್ ಸಿಲ್ಕ್ ಬರುತ್ತಲ್ಲ ಆ ಥರ ಬ್ಲೌಸ್ ಪೀಸ್ ಇದು. ಇದು ನಮ್ಮ ತಂಗಿದೆ, ಅವಳು ಬ್ಲೌಸ್ಗೆ ಡಿಸೈನ್ ಮಾಡಿಕೊಡು ಅಂತ ತುಂಬ ಅಂದರೆ ಒಂದು ಹತ್ತತ್ರ 6 ತಿಂಗಳಾಗ್ತಾ ಬಂತೇನೋ ಅನಿಸುತ್ತೆ ಕೊಟ್ಟಿದ್ಲು. ನಾನೇ ಮಾಡಿರಲಿಲ್ಲ, ಇವಾಗ ಮಾಡ್ತಾಯಿದ್ದೀನಿ ನೋಡಿ. ಇದು ಡಾರ್ಕ್ ಗ್ರೀನ್ ಕಲರು ಬ್ಲೌಸ್ ಪೀಸು ಮತ್ತು ಆರೆಂಜ್ ಲೈಟು ಅಂದರೆ ಲೈಟ್ ಪಿಂಕು ಮತ್ತು ಆರೆಂಜ್ ಮಿಕ್ಸ್ ಬರುತ್ತಲ್ಲ ಆ ಥರ ಸ್ಯಾರಿ ಇದು. ಅವರು ಸ್ಯಾರಿ ಫಾಲೋ ಜಿಗ್ಜಾಗ್ ಮಾಡಿಕೊಟ್ಟು ಅದು ಮೊದಲೇ ತೊಗೊಂಡೋಗ್ಬಿಟ್ಲು ಅವಳು. ಇವಾಗ ನಾನು ಅದಕ್ಕೆ ವರ್ಕ್ ಮಾಡ್ತಾಯಿದ್ದೀನಿ. ನೀನೇ ಡಿಸೈನ್ ಯಾವುದಾದ್ರೂ ಒಂದು ಮಾಡು ಅಂತ ನನಗೆ ಹೇಳಿದ್ಲು. ನಾನೇ ಡಿಸೈನ್ ಮಾಡ್ತಾಯಿದ್ದೀನಿ ನೋಡಿ. ಇದು ಶೋಲ್ಡರ್ ನೆಕ್ಕಿನ ಅಗಲ ಬಂದು 2.5 ಇಂಚ್ ತೊಗೊಂಡಿದ್ದೀನಿ, ಉದ್ದ ಬಂದು 8 ಇಂಚ್ ತೊಗೊಂಡಿದ್ದೀನಿ. ಇದು ರೌಂಡ್ ಶೇಪ್ ಅಲ್ಲ, ಇದು ಬಾಕ್ಸ್ ಶೇಪ್ ಥರ ಮಾಡ್ತಾಯಿದ್ದೀನಿ ಇದು ನನ್ನ ಡಿಸೈನ್ನ. ನಾನು ವರ್ಕಲ್ಲಿ ಸ್ವಲ್ಪ ಇವಾಗೇ ಇಷ್ಟೇ ಫಸ್ಟು ಈ ಥರ ಬಾಕ್ಸ್ ಶೇಪು ಫ್ರಂಟಲ್ಲಿ ಡಿಸೈನ್ ಮಾಡ್ತಾ ಇರೋದು. ಇದು ಒಂದು ಇರಲಿ ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಇವಾಗ ಇದನ್ನು ನೋಡಿ. ಇದಕ್ಕೆ ಮಾರ್ಕ್ ಮಾಡಿಕೊಂಡು ಫ್ರೇಮ್ ಸೆಟ್ ಮಾಡಿಕೊಂಡು ಮತ್ತು ಕ್ಯಾನ್ವಾಸ್ ಹಾಕಿ ಎರಡು ಥ್ರೆಡ್ ತೊಗೊಂಡಿದ್ದೀನಿ. ಗೋಲ್ಡ್ ಕಲರು ಜರಿ ಥ್ರೆಡ್ಡು ಮತ್ತು ಸ್ಯಾರಿ ಯಾವ ಕಲರ್ ಇದೆ, ಲೈಟ್ ಆರೆಂಜು ಕಲರು ಅಂದರೆ ಪಿಂಕು ಮಿಕ್ಸ್, ಲೈಟ್ ಪಿಂಕ್ ಮಿಕ್ಸಿಂಗ್ ಇದೆ ಇದು. ಆ ಕಲರ್ 2 ಕಲರ್ ದಾರ ತಗೊಂಡು ಫಸ್ಟು ಗೋಲ್ಡ್ ಕಲರಲ್ಲಿ ಜರಿ ಥ್ರೆಡಲ್ಲಿ 2 ನಂಬರ್ ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಆಮೇಲೆ ನಾನು ಥ್ರೆಡ್ ಪೈಪಿಂಗ್ ತೊಗೊಂಡು, ಡೋರಿನ ಪೈಪಿಂಗ್ ಬರುತ್ತಲ್ವ ಕುಚ್ಚಿಗೆ ವರ್ಕ್ ಮಾಡೋಕ್ಕೆ, ಅದೇ ಪೈಪಿಂಗ್ ತೊಗೊಂಡು ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಫುಲ್ಲು ಲೋಡಿಂಗ್ ಮಾಡ್ಕೊಳ್ತೀನಿ ನಾನು ಇವಾಗ. ಇದನ್ನು ಲೋಡಿಂಗ್ ಮಾಡಿಕೊಂಡು ನೋಡಿ, ನಾನು ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ಆಮೇಲೆ ಅಲ್ಲಿ ಅರ್ಧ ಇಂಚು ಗ್ಯಾಪ್ ಬಿಡ್ತೀನಿ ನಾನು. ಇವಾಗ ಅದನ್ನು ಗ್ಯಾಪ್ ಬಿಚ್ಚು ಜಿಗ್ಜಾಗ್ ಶೇಪಲ್ಲಿ ಬರ್ಕೊಳ್ತೀನಿ ನಾನು. ಮೇಲ್ಗಡೆ ಬರ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಕೆಳಗಡೆ ನಾನೇನು ಬರ್ಕೊಂಡಿಲ್ಲ. ಆ ಜಿಗ್ಜಾಗ್ ಶೇಪು ಯಾವ ಥರ ಇದೆಯೋ ನಾನು ಡಾಟ್ ಇಟ್ಕೊಂಡು ಅದೇ ಥರನೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. 2ನೇ ನಂಬರಲ್ಲಿ ಇಟ್ಕೊಂಡು 1.5 ನಂಬರಲ್ಲಿ ಇಟ್ಕೊಂಡು ಆಮೇಲೆ ಅದ್ರ ಮೇಲೆ ಇನ್ನೊಂದು ಸಲ ಹಾಕ್ಕೊಳ್ತೀನಿ ನಾನು. ಅದ್ರ ಮೇಲೆ ಇನ್ನೊಂದು ಸರ್ತಿ ಹಾಕ್ಕೊಳ್ತೀನಿ ನಾನು ಇವಾಗ ಅದನ್ನು ನೋಡಿ. ನಾನು ಅದು ಫಸ್ಟು ಈ ಜರಿ ಥ್ರೆಡ್ ಗೋಲ್ಡ್ ಕಲರ್ ಹಾಕಿದ್ನಲ್ವ, ಅಲ್ಲಿ ಬಾಲ್ ಚೈನ್ ಹಾಕಿದ್ದೆ ನಾನು ಫಸ್ಟು. ಅದಾದಮೇಲೆ ಈ ಕಡೆ ಯಾಕೋ ಸ್ವಲ್ಪ ಗ್ಯಾಪ್ ಥರ ಕಾಣಿಸ್ತಾ ಇತ್ತು, ಅದಕ್ಕೆ ಮಾಡ್ಬಿಟ್ಟು ಫಸ್ಟು ಬಾಲ್ ಚೈನ್ ಹಾಕ್ಬಿಡೋಣ, ಆಮೇಲೆ ಜಿಗ್ಜಾಗ್ ಶೇಪ್ ಥರ ಮಾಡೋಣ ಅಂದ್ಕೊಂಡೆ. ಯಾಕಂದರೆ ಅಲ್ಲೂ ಇನ್ನೂ ಒಂದು ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ 2 ಬರುತ್ತೆ, ಒಟ್ಟು 3 ಬರುತ್ತೆ ಅಲ್ಲಿ. ಒಂದು ಸ್ಟೋನ್ ಚೈನು, ಬಾಲ್ ಚೈನು, ಸ್ಟೋನ್ ಚೈನು. ಗೋಲ್ಡ್ ಕಲರು ಫಸ್ಟ್ ಹಾಕಿದ್ರಲ್ಲ ಅದ್ರ ಪಕ್ಕದಲ್ಲಿ ಒಂದು ಬಾಲ್ ಚೈನ್ ಬರುತ್ತೆ ನೋಡಿ. ಯಾವ ಥರ ಬರ್ತದೆ ವರ್ಕನ್ನು ನಾವು ಮಾಡ್ತಾ ಹೋದರೆ ನಮಗೆ ಒಂದು ಐಡಿಯಾಸ್ ಬರುತ್ತೆ ಯಾವ ಥರ ಮಾಡ್ಬೋದು. ಈ ಮಿಷಿನಲ್ಲಿ ನಾವು ಯಾವ ಥರ ಬೇಕಾದರೂ ಮಾಡ್ಬೋದು ನಾವು. ಅಂದರೆ ಸ್ವಲ್ಪ ಕಂಟ್ರೋಲ್ ಇದ್ದರೆ ನಾವು ಫ್ಲವರ್ ಆದರೂ ಬಿಡಿಸ್ಕೊಳ್ಬೋದು, ನವಿಲು, ಆನೆ, ಅದರ ಪ್ರಾಣಿಗಳು ಸಹ ಡಿಸೈನ್ನ ಮಾಡ್ಕೊಳ್ಬೋದು. ಮುಂದಿನ ವಿಡಿಯೋದಲ್ಲಿ ನೋಡೋಣ, ಯಾವುದಾದ್ರೂ ಒಂದು ಪಕ್ಷಿನೋ ಯಾವುದಾದ್ರೂ ಒಂದು ಡಿಸೈನ್ ಮಾಡ್ತೀನಿ. ಏನಂದರೆ ಈ ವರ್ಕ್ ಮಾಡಬೇಕಾದ್ರೆ ತುಂಬ ಪೇಷನ್ಸ್, ಅಂದರೆ ನಾವು ಬೇಗ ಮಾಡ್ತೀನಿ ಅಂದರೆ ಆಗಲ್ಲ, ಸ್ವಲ್ಪ ನಮಗೆ ಕೈ ಸೆಟ್ ಆಗಬೇಕು. ಯಾಕಂದರೆ ನಾವು ಇವಾಗ ಯಾವುದಾದ್ರೂ ಒಂದು ಡಿಸೈನ್ ಮಾಡಬೇಕಂದ್ರೆ ಎಲ್ಲನೂ ಒಂದೇ ಸಮ ಬರಬೇಕು. ಒಂಚೂರು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ತುಂಬ ಹೆಚ್ಚು ಕಮ್ಮಿ ಆದರೆ ಡಿಸೈನೇ ಹೋಗ್ಬಿಡುತ್ತೆ ಇದು ನೋಡಿ. ನಾನು ಜಿಗ್ಜಾಗ್ ಶೇಪಲ್ಲಿ ಫಸ್ಟು ಒಂದು ಲೈನ್ ಹಾಕ್ಕೊಂಡೆ, ಮತ್ತು ಇನ್ನೊಂದು ಸ್ವಲ್ಪ ಒಂದು 1/4 ಇಂಚುಗೂ ಕಮ್ಮಿ ಒಂದು ಬಿಟ್ಟು ನಾನು ತಿರ್ಗಾ ಅದೇ ಗೋಲ್ಡ್ ಕಲರ್ಲೇ ಜರಿ ಥ್ರೆಡ್ಡಲ್ಲೇ ನಾನು ತಿರ್ಗಾ ಜಿಗ್ಜಾಗ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ಡಿಸೈನ್ಸ್ಗಳನ್ನ ನಾವು ಅದೇ ಹೇಳುವ ಡಿಸೈನ್ಗಳನ್ನ ನಾವು ಯಾವ ಥರ ಬೇಕಾದ್ರೂ ಮಾಡ್ಕೊಳ್ಬೋದು ಈ ಮಿಷಿನಲ್ಲಿ. ಏನಂದರೆ ಸ್ವಲ್ಪ ತಾಳ್ಮೆ ಇರಬೇಕು, ಪೇಷನ್ಸ್ ಇರಬೇಕು. ಈ ನಾವು ವರ್ಕ್ ಮಾಡೋಕ್ಕೆ ಅಂತ ಹೋದಾಗ ಸ್ವಲ್ಪ ಫ್ರೀ ಇರಬೇಕು ಮೈಂಡ್. ಇದು ತುಂಬ ನಾವೇನಾದರೂ ಬೇರೆ ಕೆಲಸದ ಮೇಲೆ ಟೆನ್ಷನ್ ಇಟ್ಕೊಂಡು ಮಾಡಿದ್ರೆ ಡಿಸೈನ್ಸೇ ಹಾಳಾಗಿ ಹೋಗ್ಬಿಡುತ್ತೆ. ಆದಷ್ಟು ನಿಧಾನವಾಗಿ ನೋಡಿಕೊಂಡೇ ಮಾಡ್ಕೊಳ್ಬೇಕು ನೋಡಿ. ಇದು ಫುಲ್ಲು ಅದು
ಜರಿ ಥ್ರೆಡಲ್ಲೆಲ್ಲ ಫುಲ್ಲು ಫಿಲಪ್ ಆಯ್ತದು. ಇದು ನಾನು ಸ್ಯಾರಿ ಯಾವ ಕಲರ್ ಇದೆ ಆ ಕಲರಲ್ಲಿ ಮಾಡ್ತಾಯಿದ್ದೀನಿ. ಇದೇನಿದೆ ಲಾಸ್ಟು ಇನ್ನೊಂದು ಸ್ವಲ್ಪ ಇದೆ ಥ್ರೆಡ್ಡು. ಅಂದರೆ ಮೊದಲೇ ನಾನು ಒಂದು 2 ಬ್ಲೌಸ್ಗೆ ಹಾಕಿಟ್ಟಿದ್ದೆ ನಾನು ಅದು ಥ್ರೆಡ್ ಅದು. ಮತ್ತು ಸೇಮು ಸಿಗಲಿಲ್ಲ, ನನ್ನ ಹತ್ರ ಖಾಲಿ ಆಗಿಬಿಟ್ಟಿತ್ತು. ಯಾಕಂದರೆ ಈಗ ಸ್ವಲ್ಪ ಥ್ರೆಡ್ಸು ಲೈನಿಂಗ್ಸು ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಇರೋ ಕಲರಲ್ಲಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಈಗ ನಾನು ತಿರ್ಗಾ ಬೇರೆ ಅಂಗಡಿಗೆ ಹೋಗಿ ತೊಗೊಂಡ್ಬರ್ಬೇಕಂದ್ರೆ ನನಗೆ ಅದೇನೋ, ಈಗ ನಾನು ಸೇಲ್ ಮಾಡ್ತಾ ಇದ್ದಿದ್ದು ಅಂದ್ಬಿಟ್ಟು ಹೋಗ್ಬಿಟ್ಟು ಬೇರೆ ಕಡೆ ತೊಗೊಳಕ್ಕೂ ನನಗೆ ಒಂಥರ ಇಷ್ಟ ಆಗಲ್ಲ. ಆದರೂ ನಾನು ಒಂದೊಂದು ಲೈನಿಂಗ್ ಇದ್ದಿದ್ರೆ ಬೇರೆ ಅಂಗಡಿಯಲ್ಲಿ ಹೋಗಿ ತೊಗೊಳ್ಳೇಬೇಕಾಗಿದೆ. ಇವಾಗ ಆ ಥರ ಆಗಿಬಿಟ್ಟಿದ್ದೆ. ಯಾಕಂದರೆ ಅಂಗಡೀಲಿ ಐಟಮ್ ಏನೂ ಹಾಕಿಲ್ಲ ನಾನು. ಅದರಿಂದ ಕಸ್ಟಮರ್ ಈಗ ಯಾರು ಬರೋದಿಲ್ಲ ಬಿಡಿ. ಅಂದರೆ ಯಾರು ಬಟ್ಟೆ ಕೊಡೋರು ಇದ್ದರೆ ಬರ್ತಾರೆ, ಇಲ್ಲಾಂದರೆ ಯಾರು ಬರಲ್ಲ. ಆದ್ದರಿಂದ ಈಗ ಸ್ವಲ್ಪ ಫ್ರೀಯಾಗಿದ್ದೀನಿ ನಾನು. ಆದಷ್ಟು ಬ್ಲೌಸ್ ಹೊಲ್ಕೊಂಡು ವರ್ಕ್ಗಳು ಮಾಡ್ಕೊಳ್ತಾ ಇದ್ದೀನಿ. ಆದರೂ ಕಸ್ಟಮರು ತುಂಬ ಲೈನಿಂಗ್ ಹಾಕಿ ಅಂತ ಇದ್ದಾರೆ. ನೋಡೋಣ, ಮುಂದೆ ಹಾಕಿ ನೋಡೋಣ. ನೋಡಿ ಇವಾಗ ಇದೇ ಥ್ರೆಡ್ಡಲ್ಲಿ ಅದಿನ್ನೊಂದು ಸ್ವಲ್ಪ ಇದೆ ಥ್ರೆಡ್ಡು. ಆ ಥ್ರೆಡ್ಡು ಬೇರೆ ಥ್ರೆಡ್ ಕೂಡ ಸಹ ಇಲ್ಲ ನನ್ನ ಹತ್ರ. ಹೋಗಿ ನೋಡೋಣ ಅಂದ್ರೂ ಸಿಗ್ತಾಯಿಲ್ಲ ಥ್ರೆಡ್ಡು. ಖಾಲಿ ಆಗಿಬಿಟ್ಟಿದ್ದೆ. ಇನ್ನೇನು ಆ ಥ್ರೆಡ್ಡಲ್ಲಿ ತುಂಬ ಅಂದರೆ ತುಂಬಾ ಕಟ್ಟಾಗ್ತಾಯಿತ್ತು ಥ್ರೆಡ್ಡು. ಆದ್ರೂ ಅದನ್ನೇ ಇಟ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಇದಕ್ಕೆ ಜಿಗ್ಜಾಗ್ ಶೇಪೆಲ್ಲ ಆಯಿತು. 3 ಲೈನ್ ಬರುತ್ತೆ ಜಿಗ್ಜಾಗ್ ಶೇಪು. ಒಂದು ಗೋಲ್ಡ್ ಕಲರು, ಒಂದು ಸ್ಯಾರಿ ಕಲರು, ತಿರ್ಗಾ ಒಂದು ಗೋಲ್ಡ್ ಕಲರ್ ಬರುತ್ತೆ. ಗೋಲ್ಡ್ ಕಲರ್ ಬಂದು ಈ ಜಿಗ್ಜಾಗ್ ಶೇಪ್ಗೆ ನಾವು ಸ್ವಲ್ಪ ಚೂಪಾಗಿ ಮಾಡಿರ್ತೀರಲ್ವ, ಅಲ್ಲಿ ನಾನು ಆ ಕಡೆಗೆ ಒಂದು ಡಾಟ್ಸು, ಈ ಕಡೆಗೆ ಒಂದು ಡಾಟ್ಸು, ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಡಾಟ್ ಇಟ್ಕೊಳ್ತೀನಿ. ಅಂದರೆ ಡಿಸೈನ್ಸು ನೋಡಿ, ನಾವೇ ಇದಕ್ಕೆ ಯಾವ ಥರ ಬೇಕಾದ್ರೂ ಹಾಕ್ಕೊಳ್ಬೋದು ನಾವು. ಇದಕ್ಕೆ ಹಾರ್ಟ್ ಶೇಪ್ ಸಹ ಮಾಡ್ಕೊಳ್ಬೋದು. ಮತ್ತು ಆ ಕಡೆಗೆ ಒಂದು ಫ್ಲವರ್, ಈ ಕಡೆ ಒಂದು ಫ್ಲವರ್, ಸೆಂಟ್ರಾಗಿ ಒಂದು ಲೀಫ್ ಥರನೂ ಹಾಕ್ಕೊಳ್ಬೋದು. ಅಂದರೆ ಡಿಸೈನ್ಸ್ಗಳು ನಾವು ಯಾವ ಥರ ಮಾಡ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡಿಸೈನ್ಸ್ಗಳು. ನೋಡಿ ನಾನು ಈ ಥರ ಮಾಡ್ತಾಯಿದ್ದೀನಿ ಡಿಸೈನ್ಸು. ಯಾವ ಥರ ಬರ್ತಾಯಿದೆ ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಎಲ್ಲರಿಗೂ ಥ್ಯಾಂಕ್ಸ್. ಯಾರು ಹೊಸಬರು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ನಾವು ವೀಡಿಯೋಸ್ಗಳನ್ನ ಹಾಕೋದ್ರಿಂದ ಒಬ್ಬೊಬ್ಬರಾಗಾದ್ರು ಈಗ ಹೊಸ್ದಾಗಿ ಯಾರು ಕಲಿತಾ ಇರೋರಿಗೆ ಯೂಸ್ಫುಲ್ ಆಗ್ಬೋದು. ನಾನೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ನಾನೇನು ಫಸ್ಟೇ ತಗೊಳ್ಳಿಲ್ಲ ಮಿಷಿನ್. ನಾನು ಯೂಟ್ಯೂಬ್ಗಳಲ್ಲಿ ನೋಡಿ ಡಿಸೈನ್ಸ್ಗಳೆಲ್ಲ ನೋಡಿ ಈ ಥರನೂ ಮಾಡ್ಬೋದಾ ಅಂತ ತಗೊಂಡು ಆಮೇಲೆ ನಾನು ತಗೊಂಡು ಕಲಿತು ಈಗ ಆದಷ್ಟು ಅಂದರೆ ಹೊರ್ಗಿನ ಕಸ್ಟಮರ್ಸ್ಗೆ ಏನು ಮಾಡ್ತಾಯಿಲ್ಲ ನಾನು. ಆದಷ್ಟು ನನ್ನ ಕಸ್ಟಮರ್ಗೆ ಮಾಡ್ತಾಯಿದ್ದೀನಿ ನಾನು ಇವಾಗ. ಹೊರ್ಗಿನ ಕಸ್ಟಮರೂ ಕೇಳ್ತಾರೆ ಮಾಡಿಕೊಡಿ ಅಂತ. ಅಂದರೆ ನನಗೆ ಸ್ಟಿಚಿಂಗು ಮತ್ತು ಮಾಡೋದ್ರಿಂದ ಎರಡನ್ನೂ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ. ಆದ್ದರಿಂದ ಏನು ಮಾಡ್ತೀನಿ, ನನಗೆ ಎಷ್ಟಾಗುತ್ತೋ ಅಷ್ಟು ಬಟ್ಟೆ ಹೊಲ್ಕೊಳ್ತೀನಿ. ಫ್ರೀ ಇರೋ ಟೈಮಲ್ಲಿ ನನ್ನ ಕಸ್ಟಮರು ನನಗೆ ಸ್ಟಿಚಿಂಗ್ ಮಾಡೋಕ್ಕೆ ಕೊಡ್ತಾರಲ್ವ, ಅವರಿಗೆ ನಾನು ವರ್ಕ್ ಮಾಡಿ ಕೊಡ್ತೀನಿ. ಆದ್ರೂ ಅವ್ರಿಗೂ ಸ್ವಲ್ಪ ಟೈಮ್ ತೊಗೊಳ್ತೀನಿ ನಾನು. ಆದ್ರೂ ನೋಡಿ ಈ ಕಡೆ ನಾನು ಆ ಕಡೆ ಒಂದು ಡಾಟ್ ಈ ಕಡೆ ಒಂದು ಡಾಟ್ ಇಟ್ಟಿದ್ನಲ್ವ, ಅದ್ರ ಮೇಲ್ಗಡೆ ಗೋಲ್ಡನ್ ಕಲರ್ ಜರಿ ಥ್ರೆಡಲ್ಲಿ ಆ ಕಡೆಗೆ ಒಂದು ಲೀಫು, ಈ ಕಡೆಗೆ ಒಂದು ಲೀಫು, ಸೆಂಟ್ರಲ್ಲಿ ಒಂದು ಲೀಫ್, 3 ಲೀಫ್ ಬರುತ್ತೆ. ಮತ್ತು ಕೆಳಗಡೆ ಬಂದು ಸ್ವಲ್ಪ ಸೆಂಟ್ರಲ್ಲಿ ಗ್ಯಾಪ್ ಇತ್ತದು. ಆ ಗ್ಯಾಪ್ಗೆ ಏನು ಮಾಡ್ತಾಯಿದ್ದೀನಿ, ಗೋಲ್ಡನ್ ಕಲರಲ್ಲಿ ಡಾಟ್ ಇಡ್ತಾಯಿದ್ದೀನಿ. ನೋಡಿ ಯಾವ ಥರ ಬರ್ತಾಯಿದೆ ರೀ ಕಲರು. ಅಂದರೆ ಇದು ಫುಲ್ಲು ರೆಡಿ ಆದಮೇಲೆ ತೋರಿಸ್ತೀನಿ ನಾನು ಇವಾಗ ಇದನ್ನು. ಅಂದರೆ ನಾನು ಸ್ಲೀವಿಗೇನು ಡಿಸೈನ್ಸ್ ಮಾಡಲಿಲ್ಲ ಇದು. ಆಮೇಲೆ ಇದು ಒಂದು ಸ್ವಲ್ಪ ಪ್ಯಾಚ್ ಮಾಡಬೇಕು ಸ್ಲೀವಿಗೆ. ಸ್ವಲ್ಪ ಸ್ಲೀವ್ ಡ್ಯಾಮೇಜ್ ಆಗಿರೋದ್ರಿಂದ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡಾದಮೇಲೆ ಆ ಸ್ಲೀವಿಗೆ ಏನಾದರೂ ಡಿಸೈನ್ ಮಾಡ್ಬೋದಾ, ನೆಕ್ ವರ್ಕಲ್ಲೇ ಮಾಡ್ಬೋದಾ ಅಂತ ನೋಡ್ತೀನಿ ನಾನು ಇವಾಗ ಅದನ್ನು. ಈಗ ನೋಡಿ ಲೀಫ್ ಈ ಥರ ಮಾಡ್ತಾಯಿದ್ದೀನಿ ಲೀಫನ್ನು. ನೋಡಿ ಮಿಷಿನ್ ವರ್ಕು ಈ ಥರ ಸಹ ಮಾಡ್ಬೋದು, ಸಿಂಪಲ್ಲಾಗಿ ಮಾಡ್ಬೋದು. ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ. ನೋಡಿ ಈ ಥರ ಕಲರ್ಸ್ಲಿ ಮುಂದೆ ಕಡೆ ಬಾಕ್ಸ್ ಶೇಪ್ ಇಟ್ಕೊಂಡು ಮಾಡ್ತಾಯಿದ್ದೀನಿ ನಾನು ಇವಾಗ ಇದನ್ನು. ಅಂದರೆ ತುಂಬ ಚೆನ್ನಾಗಿ ಬಂತು, ಸ್ವಲ್ಪ ಅಗಲನೂ ಬಂತು. ಇದೇನಿಲ್ಲ ಅಂದ್ರೂ ಒಂದು 2 ಇಂಚಷ್ಟನ್ನು ಅಗಲ ಬಂದಿದೆ. ಇದು ಅಗಲ ಬಂದಾಗ ಸ್ವಲ್ಪ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಬೇಕಾದರೆ ಅಲ್ಲಲ್ಲೇ ಒಂದು ಗೋಲ್ಡ್ ಕಲರ್ ಸ್ಟೋನ್ ಸಹ ಅಂಟಿಸ್ಕೊಳ್ಬೋದು. ಅದು ನಾನೆಲ್ಲ ಫುಲ್ ರೆಡಿ ಆದಮೇಲೂ ಸಹ ಮಾಡ್ಕೊಳ್ಳಬಹುದು. ಅದನ್ನು ಈಗೂ ಮಾಡ್ಕೊಳ್ಬೋದು. ಎಲ್ಲ ಫುಲ್ಲು ರೆಡಿ ಆದಮೇಲೂ ಮಾಡ್ಕೊಳ್ಬೋದು ಕ್ಲೀನಾಗಿ. ನಮಗೆ ಎಲ್ಲಿ ಬೇಕೋ ಅಲ್ಲಿ ಸ್ಟೋನ್ ಸಹ ಅಂಟಿಸ್ಕೊಳ್ಬೋದು. ನೋಡಿ ನಾನು ಮೊದಲೇ ಒಂದು ಬಾಲ್ ಚೈನ್ ಹಾಕಿ ಗ್ಯಾಪ್ ಬಿಟ್ಟಿದ್ದೆ ನೋಡಿ, ಗ್ಯಾಪ್ ಕಾಣಿಸ್ತಾ ನಿಮಗೆ.
ಆ ಗ್ಯಾಪ್ಗೆ ಈಗ ಬಾಲ್ ಚೈನ್ ಆಗಿಬಿಟ್ಟಿದ್ದೆ ನಾನು, ಸಾರಿ. ಈಗ ಅದಕ್ಕೆ ಸ್ಟೋನ್ ಚೈನು, ಒಂದು ಬಾಲ್ ಚೈನು, ಅದು 3 ಸಹ ಅಂದರೆ ಫಸ್ಟೇ ಒಂದು ಹಾಕಿದ್ದೆ, ಅದು ಸಹ ಇಟ್ಕೊಂಡು 4.25 ನಂಬರ್ನಲ್ಲಿ ಇಟ್ಕೊಂಡು ನಾನು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇವಾಗ ಇದನ್ನು. ಅಂದರೆ ಜರಿ ಥ್ರೆಡ್ ಏನು ಕಟ್ ಆಗಲ್ಲ, ಏನು ಕಟ್ಟಾದರೆ ಮಾಮೂಲಿ ಕುಚ್ ಥ್ರೆಡ್ಡೇ ಕಟ್ಟಾಗೋದು. ಆ ಶೇಪ್ ಹತ್ರ ಮಾತ್ರ ಒಂದು ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಶೇಪ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಶೇಪುಗಳು. ರೌಂಡ್ಗಿಂತನೂ ಈ ಥರ ಶೇಪುಗಳೇ ಚೆನ್ನಾಗಿ ಬರುತ್ತೆ ನೋಡಿ. ಈಗೆಲ್ಲ ಫುಲ್ಲು ರೆಡಿ ಆಯ್ತು. ಇವಾಗ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಯಾವ ಥರ ಬಂದಿದೆ ಡಿಸೈನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ನಾನು ಯಾವ ಥರ ನೆಕ್ಸ್ಟ್ ಇನ್ಯಾವ ಡಿಸೈನ್ ಮಾಡಿದ್ದೀನಿ ಅಂತ. ಈ ವರ್ಕ್ ಮಾಡಬೇಕಾದ್ರೆ ಇದರಲ್ಲೇ ಮುಳುಗೋಗ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡಿ. ಫುಲ್ಲು ರೆಡಿ ಆಯ್ತಿದು. ಫ್ರಂಟು ಈ ಥರ ಬರುತ್ತೆ, ಬ್ಯಾಕ್ ಈ ಥರ ಬರುತ್ತೆ. ಥ್ಯಾಂಕ್ ಯು.